ದಿವಂಗತ ಶ್ರೀ ವಿಠ್ಠಲ್ ಹೇರೂರವರ 10ನೇ ಪುಣ್ಯಸ್ಮರಣೆ ಜರುಗಿತು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕು ವತಿಯಿಂದ ದಿವಂಗತ ಶ್ರೀ ವಿಠ್ಠಲ್ ಹೇರೂರ್ಜಿಯವರ 10ನೇ ಪುಣ್ಯಸ್ಮರಣೆ ನಿಮಿತ್ತ ಬೃಹತ್ ಸ್ವಾಭಿಮಾನ ಸಮಾವೇಶ ಜರುಗಿತು. ಈ ಸಮಾವೇಶದ ಉದ್ಘಾಟಕರಾಗಿ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರು ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಠ್ಠಲ್ ಹೇರೂರವರು ಕೂಲಿ ಸಮಾಜಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕೂಲಿ ಸಮಾಜವನ್ನು ಬಹಳ ಬಲಿಷ್ಠವಾಗಿ ಮಾಡಿದಂತವರು. 12ನೇ ಶತಮಾನದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರು ಸಮಾಜವನ್ನ ಮುಖ್ಯ ವಾಹಿನಿಗೆ ತರುವುದಕ್ಕೆ ಮುಖ್ಯ ಪಾತ್ರ ವಹಿಸಿದಂತ ಅಂಬಿಗರ ಚೌಡಯ್ಯನವರ ಮತ್ತು ಯಾವತ್ತು ತಮ್ಮ ಸಮಾಜಕ್ಕೆ ದುಡಿದಂತ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರು ಅಂತ ಪ್ರಖ್ಯಾತ ಪಡೆದವರು. ಕೂಲಿ ಸಮಾಜವನ್ನ ಯಾರನ್ನು ನಂಬುತ್ತಾರೋ ಅವರಿಗೆ ಎಂದಿಗೂ ಕೈ ಬಿಡುವುದಿಲ್ಲ. ಹಾಗೆ ಈ ಸಮಾಜ ಅದು ಹೇಗೆ ಅಂದರೆ ಅಂಬಿಗರ ಚೌಡಯ್ಯನವರ ನಂಬಿಕೊಂಡು ದೋಣಿಯಲ್ಲಿ ಕೂತ್ರೆ ಹೇಗೆ ದಡ ಸೇರಿಸ್ತಾರೋ ಹಾಗೆ ಈ ಕೂಲಿ ಸಮಾಜದ ಜನರು ಒಬ್ಬೊಬ್ಬ ಅಂಬಿಗ ಇದ್ದ ಹಾಗೆ ನಂಬಿದವರನ್ನ ದಡ ಸೇರಿಸುವವರೆಗೂ ಬಿಡುವುದಿಲ್ಲ ಅಂತ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ವೈದ್ಯಕೀಯ ಶಿಕ್ಷಣ ಸಚಿವರು ಆದ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರಲ್ಲಿ ಸಲ್ಲಿಸುತ್ತಿದ್ದೇನೆ. ಸೇಡಂ ನಗರದಲ್ಲಿ ಸಮಾಜದ ವಸತಿ ನಿಲಯ ಹಾಗೂ ಶಾಲೆ ಸೇರಿದಂತೆ 4 ಎಕರೆ ಜಮೀನು ನೀಡಬೇಕೆಂದು ನಮ್ಮ ಸಮುದಾಯದ ಬೇಡಿಕೆ ಇದೆ. ಹಾಗೂ ಸೇಡಂ ತಾಲೂಕಿನ ಗ್ರಾಮಗಳಲ್ಲಿ ಸಮುದಾಯ ಭವನದ ಕೆಲಸಗಳು ಅಷ್ಟಕ್ಕಷ್ಟೇ ನಿಂತಿವೆ. ಕೆಲವೊಂದು ಎಲ್ಲ ಸಮುದಾಯ ಭವನಕ್ಕೆ ಅನುದಾನ ಬಿಡುಗಡೆ ಮಾಡಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕಂತೂ ಅವರಲ್ಲಿ ಮನವರಿಕೆ ಮಾಡಿಕೊಳ್ತೀನಿ. ರಾಜ್ಯ ಮಟ್ಟದ ಕನಿಷ್ಠ 2 ನಿಗಮಗಳಿಗೆ ನಮ್ಮ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದಿರುತ್ತೆ ಅಂತಕ್ಕಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಇಡುತ್ತಿದ್ದೇನೆ. ಸೇಡಂ ತಾಲೂಕಿನ APMC ಸ್ಥಳೀಯ ಸಂಸ್ಥೆಗಳಿಗೆ ಸಮುದಾಯದ ಪರ ನಾಯಕರಿಗೆ 2 ನಿರ್ದೇಶಕರಾಗಿ ಸ್ಥಾನಗಳಿಗೆ ಅವಕಾಶ ಕೊಡಬೇಕೆಂದು ಸರ್ ಹತ್ರ ಮನಪೂರ್ವಕ ಬೇಡಿಕೆಯನ್ನು ಇಟ್ಟಿರುತ್ತೇನೆ. ಶಾಸಕರು ಮತ್ತು ಸಚಿವರು ಆದ ನಮ್ಮ ನಾಯಕರು ನಮ್ಮ ಸಮುದಾಯದ ಒಳಿತಿಗಾಗಿ ನಮ್ಮ ಪರ ಕೆಲಸ ಮಾಡುತ್ತಾರೆ ಅಂತಕ್ಕಂಥ ಭರವಸೆಯನ್ನು ಇಡೀ ಸಮುದಾಯ ಇಟ್ಟುಕೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರಗಳು. ಇವರ ಮುಂದಿಟ್ಟ ಅಧ್ಯಕ್ಷರಾದ ಶ್ರೀ ನಾಗೇಂದ್ರಪ್ಪ ಲಿಂಗಂಪಲ್ಲಿ ಇವರಿಗೆ ಧನ್ಯವಾದಗಳು. ಈ ದಿನದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀ ಇ ಧನರಾಜ್ ಅವರ ಬಗ್ಗೆ ಕಿರು ಪರಿಚಯವನ್ನು ಶ್ರೀ ಶಿವಾನಂದ ಏನು ಡೈನಾಸ್ಟಿ ಇದ್ರೆ ಅದು ಚೋಳ ಸಾಮ್ರಾಜ್ಯ. ನಿಮ್ಗೆಲ್ಲ ಗೊತ್ತಿರಲಿ, ಆ ಚೋಳರು ಗಂಗೆಯ ಮಕ್ಕಳು. ಚೋಳ ಸಾಮ್ರಾಜ್ಯ ನಮ್ಮದು. ಭಾರತದಲ್ಲಿ ಮಾತಾಡ್ತಿರ್ತಾರೆ, ಭಾರತೀಯರು ವಿಶ್ವದ ಯಾವುದೇ 1 ಇಂಚು ಭೂಮಿಯನ್ನು ಆಕ್ರಮಿಸಿಕೊಂಡಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಾವು ಯಾವ ದೇಶವನ್ನು ಆಕ್ರಮಣ ಮಾಡಿಲ್ಲ, ಯಾವ ಭೂಮಿಯನ್ನು, ಅದು ತಪ್ಪು. ಇವತ್ತಿಗೂ ಎಲ್ಲರಿಗೂ ಒಂದು ಪ್ರಶ್ನೆ ಇದೆ. ಇಂಡೋನೇಷಿಯಾ, ಮಲೇಷಿಯಾ, ಸಿಂಗಾಪುರ್ ಇಲ್ಲೆಲ್ಲ ಹೋದಾಗ ನೋಟುಗಳ ಮೇಲೆ ಸರಸ್ವತಿ ಚಿತ್ರ, ಬೇರೆ ಬೇರೆ ಇದನ್ನು ನೋಡ್ತಿರ್ತೀವಿ. ಎಲ್ಲ ಹಿಂದೂಗಳ ದೇವಸ್ಥಾನಗಳಿವೆ. ಅವೆಲ್ಲ ಹೇಗೆ ಬಂದ್ವು? ಏಕೆಂದರೆ ಆವಾಗಲೇ ಕ್ರಿಸ್ತಪೂರ್ವದಲ್ಲಿನೇ ಚೋಳರು ಈ ದೇಶಗಳನ್ನೆಲ್ಲ ಗೆದ್ದಿದ್ರು. ಈ ಪ್ರಪಂಚಕ್ಕೆ ನೀರಿನ ಮೇಲೆ ಯುದ್ಧವನ್ನು ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಂತ ಸಾಮ್ರಾಜ್ಯ ಚೋಳ ಸಾಮ್ರಾಜ್ಯ. ಅದು ನಮ್ಮ ಸಾಮ್ರಾಜ್ಯ. ಇತ್ತೀಚೆಗೆ ನಮ್ಮ ಹೊಸ ಪಾರ್ಲಿಮೆಂಟ್ ಮೇಲೆ ಒಂದು ರಾಜದಂಡವನ್ನು ಇಡಲಾಯಿತು, ಸಿಂಗೋರ್ ಅಂತೇಳಿ. ಅದು ಚೋಳರ ರಾಜದಂಡ ಆಗಿತ್ತು. ಸೊ ನಮ್ಮ ಸುತ್ತಮುತ್ತ ಎಷ್ಟೆಲ್ಲ ಸಾಧಕರು ಈ ಸಮುದಾಯದಲ್ಲಿ, ಎಷ್ಟೆಲ್ಲ ಇತಿಹಾಸದಲ್ಲಿ ಸಾಧಕರು ಬಂದೋಗಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಯುವ ಜನಾಂಗಕ್ಕೆ ಅದನ್ನು ಕಲಿಸೋದನ್ನು ಬಿಟ್ಬಿಟ್ಟಿದ್ದೀವಿ, ಅದನ್ನು ತಿಳಿಸೋದನ್ನು ಬಿಟ್ಬಿಟ್ಟಿದ್ದೀವಿ. ಬರೀ ಏನು ತಿಳಿಸ್ತಾ ಇದ್ದೀವಿ ಅಂದರೆ ಬರೀ ಕೆಟ್ಟವ್ರ ಬಗ್ಗೆ, ನಮ್ಮಲ್ಲಿ ಸರಿ ಇಲ್ಲವೇ, ಲೀಡರ್ಸ್ಗಳಿಲ್ಲ, ಬೇರೆ ಯಾರೂ ಇಲ್ಲ ಅಂತೇಳಿ ಆ ಮಕ್ಕಳಲ್ಲಿ ಒಂದು ಋಣಾತ್ಮಕ ಅಂಶಗಳನ್ನು ನಾವು ತುಂಬ್ತಾ ಇದ್ದೀವಿ. ಮತ್ತು ಸಮಾಜದ ಒಂದು ಒಳಿತು ಅಂತ ಬಂದಾಗ ದಯವಿಟ್ಟು ಆ ವಿಷಯದಲ್ಲಾದರೂ ನಾವು ಒಕ್ಕೊರಲಿನ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿದೆ. ಕಾರಣ ಇಷ್ಟೇ, ನಾನೀಗ 50 ವರ್ಷ, ನನಗೆ 30 ವರ್ಷಗಳಿಂದ ಈ ಸಮಾಜದ ಆಗುಹೋಗುಗಳಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಆದರೆ ಎಂದೆಂದಿಗೂ ಪ್ರತಿಯೊಂದು ಘಟನೆಯಿಂದ ಅಪಾಯ ಅಂತ ಅನುಭವಿಸ್ತಾ ಇರೋರು ನಮ್ಮ ಯುವ ಜನಾಂಗ, ನಮ್ಮ ಮಕ್ಕಳು. ಯಾಕೆ ನನ್ನಲ್ಲಿ ಈ ತನಕ ಒಂದು 15,000 ರಿಂದ 20,000 ಮಕ್ಕಳು ನನ್ನ ಕೈಯಲ್ಲಿ ಕಲ್ತಿರ್ತಾರೆ.
ಅದರಲ್ಲಿ ನಮ್ಮ ಸಮುದಾಯ ಒಂದು 4-5 ಸಾವಿರ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ನನ್ನಲ್ಲಿ IAS ಮತ್ತು KS ಬಂದಾಗ ನಾನೊಂದು 4-5 ಜನಕ್ಕೆ ಉಚಿತವಾಗಿ ಕಲಿಸ್ತಾ ಇರ್ತೀನಿ. ಬೆಂಗಳೂರಲ್ಲಿ ನಂದೊಂದು ಕಾಲೇಜ್ ಇದೆ, ಈಗ ಇಂಡೋ ಗ್ಲೋಬ್ ಅಂತೇಳಿ ಒಂದು ಕಾಲೇಜ್ ಮಾಡಿದ್ದೀನಿ. ಆದರೆ ನನ್ನ ಅನುಭವದಲ್ಲಿ ನಮ್ಮ ಮಕ್ಕಳು ತುಂಬಾ ಪ್ರತಿಭಾವಂತರಿದ್ದಾರೆ. ದೇ ಆರ್ ಹೈಲಿ ಟ್ಯಾಲೆಂಟೆಡ್ ಬಟ್ ನಾಟ್ ಟ್ರೈನ್ಡ್ ಅಂಡ್ ವೆಲ್ ಗೈಡೆಡ್. ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ಲಿಕ್ಕಾಗ್ತಾ ಇಲ್ಲ, ಹಾಗೂ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಡ್ಲಿಕ್ಕಾಗ್ತಿಲ್ಲ. ದಯವಿಟ್ಟು ಇಲ್ಲಿರುವ ಎಲ್ಲ ಪಾಲಕರು ಮತ್ತು ಹಿರಿಯರು ದಯವಿಟ್ಟು ಈ ಬರೀ ಋಣಾತ್ಮಕ ಅಂಶಗಳಷ್ಟೇ ಮಾತನಾಡದೆ ನಮ್ಮ ಭವಿಷ್ಯದ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಇಷ್ಟೇ, ಯಾರನ್ನು ನಾವಾಗಿ ಕೇಳದೆ, ನಾವಾಗಿ ಕೆಲಸ ಮಾಡದೆ ನಮಗಿರುವ ಹಕ್ಕುಗಳು ಎಂದೆಂದಿಗೂ ನಮಗೆ ಸಿಗೋದಿಲ್ಲ. ಉದಾಹರಣೆಗೆ, ಇತ್ತೀಚೆಗೆ ವಿಮಾನ ನಿಲ್ದಾಣಗಳಿಗೆ ಮತ್ತು ಬೇರೆ ಇವುಗಳಿಗೆ ಹೆಸರುಗಳಿಡಬೇಕು ಅಂತ, ಮಹನೀಯರ ಹೆಸರಿಡಬೇಕು ಅಂತ ಬಹಳಷ್ಟು ಕೇಳಿ ಬರ್ತಾ ಇತ್ತು. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಜಗತ್ತಿಗೆ ಆದರ್ಶಪ್ರಾಯ ಆಗಿದೆ, ಸರ್ಕಾರಗಳ ಮುಂದೆ ಬಂದು ನಮ್ಮ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ಇಡಬಹುದಾಗಿತ್ತಲ್ಲ ಅಂತ. ಆದರೆ ಬಹುಶಃ ನಾವು ಕೇಳಿದೆ ಅಂತ ಇಡಲ್ಲ ಅಂತ ಅನಿಸ್ತಾ ಇದೆ. ದಯವಿಟ್ಟು ಈ ವೇದಿಕೆ ಮೂಲಕ ಸಜ್ಜನ ರಾಜಕಾರಣಿಗಳಾದಂತಹ ಶರಣು ಪ್ರಕಾಶ್ ಪಾಟೀಲ್ ಅವ್ರಿಗೆ ನಾನು ನಮ್ಮೆಲ್ಲ ಸಮುದಾಯದ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಇದನ್ನು ಸರ್ಕಾರದ ಮಟ್ಟದಲ್ಲಿ ತುಂಬಾ ಬಲವಾಗಿ ಪ್ರಬಲವಾಗಿ ತಾವು ಪ್ರತಿಪಾದಿಸಲೇಬೇಕು. ಗುಲ್ಬರ್ಗಾದ ವಿಮಾನ ನಿಲ್ದಾಣಕ್ಕೆ ಮಾತೆ ಮಾಣಿಕೇಶ್ವರಿ ಅವರ ಹೆಸರನ್ನು ಇಡಬೇಕಂತ ಈ ಕಾರ್ಯಕ್ರಮದ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಅದೇ ರೀತಿ ಇತ್ತೀಚೆಗೆ ಸಾಕಷ್ಟು ವಿಷಯಗಳಲ್ಲಿ, ಯಾಕಂದ್ರೆ ಈ ವೇದಿಕೆ ಮೂಲಕ ಒಂದೆರಡು ಮೆಸೇಜ್ಗಳನ್ನಾದರೂ ಕೊಡಲೇಬೇಕಾಗಿದೆ. ನನ್ನ ಈ ಬಹಳಷ್ಟು ಏನಂದ್ರೆ ಸಮಾಜಗಳು ಬರ್ತಾ ಇದೆ, ವಿಶೇಷವಾಗಿ ನಮ್ಮ ತಳವಾರ ಸಮುದಾಯದ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂತೆ. ನಾನು ಇಲ್ಲಿ ಸೇರ್ಕೊಂಡಿರುವ ಎಲ್ಲ ನನ್ನ ಸಮಾಜದ ಬಂಧುಗಳ ಪರವಾಗಿ ಯಾವ ಸಮುದಾಯಗಳು ನಮ್ಮ ಮೇಲೆ ದಬ್ಬಾಳಿಕೆ ಮತ್ತು ಅನಗತ್ಯ ಭಯವನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಅದೆಂದೆಂದಿಗೂ ಸಾಧ್ಯವಿಲ್ಲ. ನಮ್ಮ ಸಮಾಜವನ್ನು ಯಾರು ಎದುರಿಸಲಿಕ್ಕೆ ಸಾಧ್ಯವಿಲ್ಲ, ನಮ್ಮನ್ನು ಯಾರು ಹಿಂಜರಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅನಗತ್ಯವಾಗಿ ಯಾರು ಪ್ರಯತ್ನಿಸ್ತಿದ್ದೀರೋ ಅವರಿಗೆ ಇಲ್ಲಿ ಗುರುಗಳ ಆಸನದಲ್ಲಿ ಅವರ ಇದರಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ತಳವಾರ ವಿಷಯದಲ್ಲಿ ಕೋಲಿ ಸಮಾಜ ಮತ್ತು ಗಂಗಾಮತ ಸಮುದಾಯದ ಹೆಸರುಗಳನ್ನು ತಾವುಗಳು ತಮ್ಮ ಯಾವುದೇ ಲೆಟರ್ ಪ್ಯಾಡ್ಗಳಲ್ಲಿ ಇನ್ಮುಂದೆ ಬಳಸಬಾರದು. ಇದು ನಮ್ಮ ಒಂದು ಎಚ್ಚರಿಕೆಯ ಗಂಟೆ ಆಗಿದೆ. ಈಗಾಗಲೇ ಅವರು ಪ್ರತ್ಯೇಕ ಅಂತ ಒಂದು ಮೆಸೇಜ್ ಹೋಗಿದೆ. ಸೊ ಅವ್ರು ನಮ್ಮ ಸಮುದಾಯದಲ್ಲಿ ಇಲ್ಲ ಆ ಸರ್ಟಿಫಿಕೇಟ್ ತಗೊಳ್ಳೋರು. ದಯವಿಟ್ಟು ಅನಗತ್ಯವಾಗಿ ಸಾಮಾಜಿಕವಾಗಿ ಈ ಸಾಮರಸ್ಯವನ್ನು ಕೆದಡುವ ಈ ಕೆಲಸಗಳು ಇಲ್ಲಿನೇ ನಿಲ್ಲಿಸಬೇಕಾಗಿದೆ. ಹಾಗೆ ನಮ್ಮ ಸಮುದಾಯಕ್ಕೆ ಕನಿಷ್ಠ ಪಕ್ಷ ರಾಜ್ಯ ಮಟ್ಟದ 2 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕೋಲಿ ಸಮುದಾಯಕ್ಕೆ ಈ ಬಾರಿ ಸರ್ಕಾರ ಕೊಡಲೇಬೇಕಾಗಿದೆ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲವಾಗಿ ಈ ಸಮುದಾಯ ಈ ಬಾರಿಯ ಚುನಾವಣೆಯಲ್ಲಿ ಸರ್ಕಾರದ ಹಿಂದೆ ನಿಂತಿದೆ. ಇದನ್ನು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮಾಡಲೇಬೇಕಾಗಿದೆ ಅಂತ ಹೇಳ್ತಾ, ಕೊನೆಯದಾಗಿ ನಿಮ್ಮಲ್ಲಿ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಾಂತ ಭೀಷ್ಮ ಚೌಡ ಸ್ವಾಮೀಜಿಗಳ ಪಾದಕ್ಕೆ ವಂದಿಸಿ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ವಾಮೀಜಿಗಳಾಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ಪಾದಕ್ಕೆ ವಂದಿಸಿ, ಮಹಾರಾಜ ಸಗರ ಸ್ವಾಮೀಜಿಗಳಾಗಿರ್ತಕ್ಕಂಥ ಪರಶುರಾಮ್ ಮುತ್ಯ ಅವರ ಪಾದಕ್ಕೆ ವಂದಿಸಿ, ವೇದಿಕೆ ಮೇಲೆ ಈಗ ತಾನೇ ಉಪನ್ಯಾಸ ನೀಡಿರ್ತಕ್ಕಂಥ ಧನರಾಜ್ ಅವರೇ, ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರ ಅವರೇ ಮತ್ತು ಕೋಲಿ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಭೀಮಣ್ಣ ಸಾಲಿ ಅವರೇ ಮತ್ತು ವೇದಿಕೆ ಅಂತ ಲಚ್ಚಪ್ಪ ಜಮಾದಾರ್ ಅವರೇ, ಮಲ್ಲಿಕಾರ್ಜುನ್ ಗುಡ್ಡದವರೇ, ಸಿದ್ದು ಬಾಣರ್ ಅವರೇ, ಇವತ್ತು ವಿಶೇಷವಾಗಿ ಕೋಲಿ ಸಮಾಜ ಈ ಭಾಗದಲ್ಲಿ ಕಲಬುರಗಿ, ಯಾದಗಿರಿ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೋಲಿ ಸಮಾಜ ಇದೆ. 12ನೇ ಶತಮಾನದ ನಿಜಶರಣ ಅಂಬಿಗರ ಚೌಡ
ಒಂದು ಕೃಪಾಶೀರ್ವಾದದಿಂದ ಕೋಲಿ ಸಮಾಜ ಈ ಭಾಗದಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಮಾಜ ಇದೆ. ಈ ಸಮಾಜಕ್ಕೆ ಮುಖ್ಯವಾಹಿನಿಗೆ ತರಲಿಕ್ಕೆ, ಯಾಕಂದ್ರೆ 12ನೇ ಶತಮಾನದ ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿಯಲ್ಲಿ ಬಹಳ ದೊಡ್ಡ ಒಂದು ಪ್ರಯತ್ನ ನಡೆದಿತ್ತು. ಅವಾಗ ಕುಲಕೊಬ್ಬ ಶರಣರನ್ನ ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಅವರಿಂದ ಏನು ಅವರ ಅನುಭವದ ಮಾತುಗಳನ್ನ ವಚನ ಸಾಹಿತ್ಯದ ಮೂಲಕ ಇಡೀ ಮಾನವ ಜನಾಂಗದ ಉದ್ಧಾರಕ್ಕಾಗಿ ವಚನ ಸಾಹಿತ್ಯವನ್ನು ಕೊಟ್ಟಿದ್ರಲ್ಲ, ಅದರಲ್ಲಿ ಅಂಬಿಗರ ಚೌಡಯ್ಯನವರ ಅನೇಕ ವಚನಗಳು ನಿಷ್ಠುರತೆಗೆ, ಸತ್ಯಕ್ಕೆ ಮತ್ತು ಯಾವತ್ತಿಗೂ ಕೂಡ ಮೂಢನಂಬಿಕೆಯ ವಿರುದ್ಧ ಜನರಿಗೆ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಅನೇಕ ಪ್ರೇರಣಾದಾಯಕವಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ವಚನಗಳು. ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿ ಇಬ್ಬರನ್ನು ಕಂಡನು, ಶಿವನ ಚಿಂತೆಯಲ್ಲಿ ಒಬ್ಬರನ್ನು ಕಾಣಲೆಂದಾತ ನಮ್ಮ ಅಂಬಿಗರ ಚೌಡಯ್ಯನ ಈ ಶರಣರು ಅಂತಕ್ಕಂಥ ಅವರ ವಚನ ಎಷ್ಟು ನಿಷ್ಠುರತೆಗೆ ಹೆಸರಾಗಿದೆಯೋ ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಕೋಲಿ ಸಮಾಜ ಕೂಡ ಯಾವತ್ತೂ ಕೂಡ ಅವರು ನಂಬಿದವರನ್ನ ಕೊನೆ ತನಕ ಅವ್ರ ಜೊತೆ ಇರ್ತಕ್ಕಂಥ ಸಮಾಜ ಇದು. ಮತ್ತು ಬಹಳ ಭಾವುಕ ಜೀವಿಗಳು, ಕೋಲಿ ಸಮಾಜದವರು ಅಂದ್ರೆ ಭಾವುಕ ಜೀವಿಗಳು. ಅವರಿಗೆ ನೀವು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರೀತಿಯನ್ನು ಕೊಡ್ತಕ್ಕಂಥ ಜನ ಕೋಲಿ ಸಮಾಜದವರು. ಮತ್ತು ವಿಶೇಷವಾಗಿ ಕೋಲಿ ಸಮಾಜಕ್ಕೆ ಒಂದು ಹೊಸ ಮೆರುಗನ್ನ ಮತ್ತು ಒಕ್ಕಟ್ಟನ್ನ ತಂದಿರತಕ್ಕಂಥವರು ವಿಠಲ್ ಹೆರೂರ್ ಅವರು ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು. ಯಾಕಂದ್ರೆ ವಿಠಲ್ ಹೆರೂರ್ ನಾನು ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀನಿ. ನಾನು ಮೊದಲನೇ ಸಾರಿ MLA ಆಗಿದ್ದಾಗ ಅವರು MLC ಆಗಿದ್ರು. ಅವರ ಹೋರಾಟ ಅಂತ್ಯಂತ ಹೋರಾಟ ಅಲ್ಲ. ಅವರು ಮಾತಿನಲ್ಲಿ ಈ ಸಮಾಜವನ್ನ, ಆ ಸಮಾಜದ ಬಗ್ಗೆ ಬಹಳ ಕಳಕಳಿ ಇಡ್ತಾ ಇದ್ರು. ನಾವು ಅನೇಕ ಸಾರಿ ಹೇಳ್ತಿದ್ರು, ನಮ್ಮ ಸಮಾಜದ ಜನ ಬಹಳ ಮುಗ್ಧ ಇದ್ದಾರೆ, ಅವರು ಇರ್ತಕ್ಕಂಥ ಏನು ಜೀವನ ಶೈಲಿ ಇದೆಯಲ್ಲ ಅದು ಬಹಳ ಇನ್ನೂ ಕೂಡ ನಾವು ಬಹಳ ಹಳೆಯ ಪದ್ಧತಿಯಲ್ಲಿ ನಮ್ಮ ಜನ ಇದ್ದಾರೆ, ಇವತ್ತು ಅವರಿಗೆ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥದ್ದು ಬಹಳ ಅವರ ಒಂದು ದೃಢವಾದ ಸಂಕಲ್ಪ ಇತ್ತು. ಅವರ ಬಹಳ ಒಂದು ಪರಿಶ್ರಮದಿಂದ ಇಡೀ ಭಾಗವನ್ನ ತಿರುಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಕೋಲಿ ಸಮಾಜವನ್ನ ನಾವು ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತಕ್ಕಂಥ ಬಹಳ ದೊಡ್ಡ ಹೋರಾಟವನ್ನು ಕೋಲಿ ಸಮಾಜದ ಮುಖ್ಯವಾಹಿನಿಗೆ ತಂದಿರ್ತಕ್ಕಂಥವ್ರು ವಿಠಲ್ ಹೆರೂರ್ ಅವರು ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳಬೇಕು. ಮತ್ತು ಸಮಾಜ ಯಾವತ್ತೂ ಕೂಡ ಅವರು ಗೌರವವನ್ನು ಕೊಟ್ಟಿದೆ, ನಾವು ನೋಡಿದ್ದೀವಿ. ವಿಠಲ್ ಹೆರೂರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಅಷ್ಟು ಗೌರವ ಯಾರಿಗೂ ಈ ಸಮಾಜ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಅವ್ರಿಗಿರ್ತಕ್ಕಂಥ ನಮ್ದು ಕೋಲಿ ಸಮಾಜ ವಿಠಲ್ ಹೆರೂರನ್ನ ಎಂದು ಮರೆಯಲ್ಲ ಅಂತಕ್ಕಂಥ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಇದೆ. ಇವತ್ತು ವಿಶೇಷವಾಗಿ ಕೋಲಿ ಸಮಾಜವನ್ನ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಅವರು ತಮ್ಮ ಜೀವನವನ್ನೇ ಮುಡಿಪಿಟ್ಟಿದ್ರು. ಮತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನಾವು ಕೂಡ ಅದಕ್ಕೆ ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿದ್ವಿ. ಅದು ಕಾರಣಾಂತರಗಳಿಂದ ಇನ್ನೂ ಕೂಡ ನೆಲಗುತ್ತಿಗೆ ಬಿದ್ದಿದೆ. ಈಗ ತಾನೇ ನನಗೆ ಲಚ್ಚಪ್ಪ ಜಮಾದಾರ್ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ಮತ್ತೆ ಅದು ನಮಗೆ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿ. ಏನೋ ಒಂದು ಅಬ್ಜೆಕ್ಷನ್ ಹಾಕಿ ವಾಪಸ್ ಕಳಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ರು. ಹಾಗಾಗಿ ಈ ಇನ್ನೂ ಅನೇಕ ಜನ ಇದಕ್ಕೆ ಮಾತು ಕೊಟ್ಟರು ಕೂಡ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು
ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದಾಗಲಿ, ಸಮಾಜದಲ್ಲಿ ಇವತ್ತು ದುಶ್ಚಟದಿಂದ ದೂರ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಒಂದು ಎಲ್ಲರಲ್ಲೂ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಮೂಢನಂಬಿಕೆಗೆ, ಯಾಕಂದ್ರೆ ಅಂಗಡಿಗರ ಚೌಡಯ್ಯನವರು ಮೂಢನಂಬಿಕೆ ವಿರುದ್ಧ ಇದ್ರು. ಆ ಮೂಢನಂಬಿಕೆಯ ಯಾವುದೇ ಆಚರಣೆಗಳನ್ನು ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇರಬಹುದು. ಮತ್ತು ಖಂಡಿತವಾಗಿಯೂ ಕೂಡ ಎಲ್ಲ ಒಂದು ವಿಧದಲ್ಲಿ ಇವತ್ತು ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲದರಲ್ಲೂ ಸಮಾನತೆ ಸಾಧಿಸ್ತಕ್ಕಂಥ ಪ್ರಯತ್ನ ನಮ್ಮ ಕಡೆಯಿಂದನೂ ಆಗಬೇಕು. ಖಂಡಿತವಾಗಿ ನಮ್ಮ ಕಡೆಯಿಂದನೂ ಕೂಡ ಆ ಪ್ರಯತ್ನ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಇಲ್ಲಿ ಅಧ್ಯಕ್ಷರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಖಂಡಿತವಾಗಿ ಕೂಲಿ ಸಮಾಜದ ಜೊತೆ ನಾವು ಯಾವತ್ತೂ ಇರ್ತೀವಿ. ಮತ್ತು ಇವತ್ತು ನಾನು ಕೂಡ ಇಲ್ಲಿ 2004ರಿಂದ 4, 8, 13 ಮತ್ತು 23 4 ಬಾರಿ ಶಾಸಕರಾಗಬೇಕಾದ್ರೆ ತಮ್ಮ ಕೊಡುಗೆ ಬಹಳ ಅಪಾರವಾಗಿದೆ ಅಂತ